ಹಾಯ್, ವೆಲ್ಕಮ್ ಟು ಸಂಜೆವಾಣಿ. 2023-24ನೇ ಸಾಲಿನಲ್ಲಿ ದ್ವಿತೀಯ ಪಿಯುಸಿ ಪಾಸ್ ಆದ ವಿದ್ಯಾರ್ಥಿಗಳಿಗೆ ಇದೀಗ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ಒಂದನ್ನ ನೀಡಿದೆ. ಹೌದು, ಸಾಕಷ್ಟು ಜನ ಯುವಕ ಯುವತಿಯರು ಪಿಯುಸಿ ಪಾಸ್ ಆದ ಬಳಿಕ ಏನ್ ಮಾಡಬೇಕು ಅನ್ನುವಂತಹ ಚಿಂತೆಯಲ್ಲಿ ಇರ್ತಾರೆ. ಇದೀಗ ಇಂತಹ ಯುವಕ ಯುವತಿಯರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಏನಪ್ಪಾ ಅಂತ ಅಂದ್ರೆ 53 ಪದವಿ ಕಾಲೇಜುಗಳಲ್ಲಿ ಒಟ್ಟು 97 ಪದವಿ ಸಂಯೋಜನೆಗಳ ಕೋರ್ಸ್ ಅನ್ನ ಆಫರ್ ಮಾಡಲು ಮುಂದಾಗಿದೆ ಶಿಕ್ಷಣ ಇಲಾಖೆ. 6 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಪ್ರವೇಶಾವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಯು ಹೊಸ ಕೋರ್ಸ್ ಅನ್ನ ಆರಂಭ ಮಾಡೋಕೆ ಕಾಲೇಜುಗಳಿಗೆ ಅನುಮತಿ ನೀಡಿದೆ. ಬೆಂಗಳೂರು ನಗರ ಜಿಲ್ಲೆಯ 5 ಕಾಲೇಜುಗಳಲ್ಲಿ BA ನಲ್ಲಿ 3 ಹಾಗೂ BSc ನಲ್ಲಿ 4 ಸೇರಿ 7 ಹೊಸ ಸಂಯೋಜನೆಗಳನ್ನ ಆರಂಭಿಸಲಾಗಿದೆ. ಇದರಲ್ಲಿ ಪತ್ರಿಕೋದ್ಯಮ, ಮನಃಶಾಸ್ತ್ರ, ವಿದ್ಯುನ್ಮಾನ ವಿಷಯಗಳು ಕೂಡ ಸೇರಿವೆ. ಒಟ್ಟಾರೆ ಕರ್ನಾಟಕದ 53 ಪದವಿ ಕಾಲೇಜುಗಳಲ್ಲಿ 97 ಹೊಸ ಸಂಯೋಜನೆಗಳನ್ನ ಬೋಧಿಸಲು ಸರ್ಕಾರ ಅನುಮತಿ ನೀಡಿದೆ. ಪ್ರತಿ ಸಂಯೋಜನೆಗೆ 30ರಿಂದ 60ರವರೆಗೆ ವಿದ್ಯಾರ್ಥಿಗಳನ್ನ ದಾಖಲಿಸಿಕೊಳ್ಳಲು ಅವಕಾಶವನ್ನ ನೀಡಲಾಗಿದೆ. ಯಾವ ಕಾಲೇಜಿನಲ್ಲಿ ಯಾವುದು ಕೋರ್ಸ್, ಯಾವ ಹೊಸ ಕೋರ್ಸ್ ಅನ್ನೋದನ್ನ ನೀವು ಅವರ ಒಂದು ವೆಬ್ಸೈಟ್ ನಲ್ಲಿ ಮಾಹಿತಿಯನ್ನ ತಿಳ್ಕೋಬಹುದು. ಎಸ್, ನೀವು ಕೂಡ ಈ ತರ ಕಾಲೇಜುಗಳಲ್ಲಿ ಹಾಗೆ ಪದವಿ ಕಾಲೇಜುಗಳಲ್ಲಿ ಈ ರೀತಿಯಾದಂತಹ ಬೇರೆ ಬೇರೆ ವಿಭಾಗಗಳಲ್ಲಿ ಅಧ್ಯಯನ ಮಾಡಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ನೀವು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತಹ ವೆಬ್ಸೈಟ್ ನಲ್ಲಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ.